ಇತ್ತೀಚೆಗೆ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಒಂದು ಪ್ರಕಟಣೆ ಹೊರಡಿಸಿದ್ರು, ಶುದ್ಧ ಕನ್ನಡ ಮಾತನಾಡುವ ಸ್ಪರ್ಧೆ ಅಂತ. ಇದ್ಯಾವ ಶುದ್ಧ ಕನ್ನಡ? ಇದೇ ಈಗ ನಾನು ಹೇಳದ್ನಲ್ಲ, ಶುದ್ಧ ಕನ್ನಡ ಅಂತಂತಂದರೆ, ಈಗ ನಾವು ನಮ್ಮ ಕಡೆ ಬಾಪ ಊಟ ಮಾಡಬಪ್ಪ ಅಂತಂತೀವಿ, ಇನ್ನೇನಿಲ್ಲ ಉಣ್ಲಾ ಅಂತ ಕೇಳ್ತೀವಿ. ಇದು ದ್ರಾವಿಡ ಕನ್ನಡ ಆಡು ನುಡಿ. ಇವರ ಇದರಲ್ಲಿ ಬನ್ನಿ ಕೂತ್ಕೊಳ್ಳಿ ಊಟ ಮಾಡಿ ನಾವು ಪುಸ್ತಕದಲ್ಲಿ ಬರಿತೀವಲ್ಲ ಆ ಥರ ಮಾತಾಡೋದನ್ನು ಇವರು ಬಿಂಬಿಸ್ತಾ ಇರೋದು ಶುದ್ಧ ಕನ್ನಡ ಅಂತೇಳಿ ಬಿಂಬಿಸ್ತಾ ಇರೋದು. ಶುದ್ಧ ಅನ್ನೋ ಪದನೇ ಈಗ ನಮ್ಮ ವಚನಕಾರರು ಕೂಡ ಒಂದು ಒಳ್ಳೆ ಪ್ರಯೋಗ ಮಾಡಿದ್ರು. ಶರಣ ಸಂಸ್ಕೃತಿ ಚಳವಳಿಯಲ್ಲಿ ಭಾಷೆಯನ್ನ ಒಡೆದು ಮತ್ತಷ್ಟು ದಯವಿಟ್ಟು ನುಡಿ ಅಂತ ಹೇಳಿ, ಭಾಷೆ ಅಂತ ಕೇಳಿದ್ರೆ ನನಗೆ ಬೇಜಾರು ಆಯ್ತು. ನುಡಿಯಲ್ಲಿ ಆ ಭಾಷೆಯನ್ನ ಒಡೆದು ಮತ್ತೊಂದು ಬೇರೆ ಒಂದು ಮತ್ತಷ್ಟು ಸರಳಗೊಳಿಸಿದ್ರು. ಆದ್ರೆ ಅವರು ಒಂದು ಪ್ರಯೋಗಗಳನ್ನ ಮಾಡ್ಬೋದಿತ್ತು. ಭಾಷಾ ಈಗ ಒಂದೊಂದು ಎಲ್ಲ ಶರಣರು ಕೂಡ ಒಂದೇ ಕಡೆ ಹುಟ್ಟಿರಲ್ಲ. ಯಾರೋ ಮಂಗಳೂರಿಂದ ಬಂದಿರ್ತಾರೆ, ಇನ್ಯಾರೋ ಬಿಜಾಪುರದಿಂದ ಬಂದಿರ್ತಾರೆ, ಇನ್ಯಾರೋ ಗದಗ, ಇನ್ಯಾರೋ ಹುಬ್ಬಳ್ಳಿಯಿಂದ ಬಂದಿರ್ತಾರೆ ಅಂತ ಇಟ್ಕೊಳ್ಳೋಣ. ಅವರು ಆಯಾ ಭಾಷೆ ಅಸ್ಮಿತೆ ಇಟ್ಕೊಂಡು ವಚನಗಳನ್ನ ಬರಿಬೋದಾಗಿತ್ತು. ಅವರು ಕೂಡ ಒಂದು ಪ್ಯಾಟರ್ನ್ಗೆ ಹೋಗ್ಬಿಟ್ಟು ನೀವು ಹೇಳಿದ್ರಲ್ಲ ಬನ್ನಿ ಹೋಗಿ ಅಂತ ಒಂದು ಶೈಲಿಯಲ್ಲಿ ಬರೆಯೋಕ್ಕೆ ಶುರು ಮಾಡಿದ್ರು. ಅಲ್ಲೂ ಕೂಡ ಆಗಲಿಲ್ಲ. ಇಲ್ಲ, ಅದ್ರ ಬಗ್ಗೆ ನಾನು ಸಾಕಷ್ಟು ಓದ್ಕೊಂಡಿಲ್ಲ. ಒಂದಷ್ಟು ನನಗೆ ತಿಳಿದಿರುವಂಗೆ ಹೇಳ್ತೀನಿ. ಈಗ ಅದು 12ನೇ ಶತಮಾನದಲ್ಲಿ ಆಗಿರುವಂಥ ಬರವಣಿಗೆ ಏನಿದೆ ಅದು ಅವರು ತಾಳೆಗರಿ ಮೇಲೆ ಬರೆದ್ರೋ, ಇಲ್ಲ ಕಂಪ್ಯೂಟ್ರಲ್ಲಿ ಬರೆದ್ರೋ, ಇಲ್ಲ ಪೇಪರ್ ಮೇಲೆ ಬರೆದ್ರೋ, ಇಲ್ಲ ಕಲ್ಲು ಮೇಲೆ ಬರೆದಿದ್ರೋ ಅದನ್ನ ನೀವೇ ಹೇಳ್ಬೇಕು. ಆಮೇಲೆ ಇನ್ನೊಂದಿದೆ ಬಿಡಿ, ಆ ವಚನಗಳನ್ನು ಕೂಡ ಏನೇನು ಮಾಡಬೇಕು ಅರ್ಥ ಆಯ್ತಾ? ಸೊ ಅದನ್ನ ಇವರು ಅಪ್ಡೇಟ್ ಮಾಡುವಾಗ ಇವರು ಅದನ್ನ ತಿರ್ಗಾ ಆ ಸಂಸ್ಕೃತನ ತುರುಕಿ ಅಪ್ಡೇಟ್ ಮಾಡಿರ್ತಾರೆ. ಇವತ್ತಿಗೂ ಕೂಡ ಅದು ಹಂಗೇನೆ ಮಾಡೋದು. ಈಗ ನಾನು ಇತ್ತೀಚೆಗೆ ಕುಮಾರವ್ಯಾಸನ ಎಷ್ಟೋ ಇದನ್ನ ಕಾವ್ಯವನ್ನ ಎಲ್ಲೆಲ್ಲಿ ತುರುಕಬೇಕೋ ಅದನ್ನ ತುರುಕೇನೆ ಅವರು ಇದು ಮಾಡ್ತಾರೆ. ಇವತ್ತಿಗೂ ನೀವು ಒಂದು ಯಾವುದೋ ಒಂದು ಬೇರೆ ಲ್ಯಾಂಗ್ವೇಜಲ್ಲಿ ಒಂದು ಬುಕ್ಕನ್ನು ಬರೆದ್ರೆ ಅದನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಬೇಕು ಅಂತಂದರೆ ಆ ಟ್ರಾನ್ಸ್ಲೇಟ್ ಮಾಡುವಾಗಲೇ ಆ ಪದಗಳನ್ನ ತಿರ್ಚಿಬಿಟ್ಟಿರ್ತಾರೆ. ಸೊ ಹಾಗಾಗಿ ಮೂಲ ಲ್ಯಾಂಗ್ವೇಜು ಇಂಗ್ಲೀಷಲ್ಲಿ ಓದೋದೇ ಬೆಟರು ಅಂತ ಹೇಳ್ತೀವಿ. ಯಾವುದಾದ್ರೂ ಒಂದು ಇಂಗ್ಲೀಷಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಆಗಿದ್ದರೆ ನಾವು ಪ್ರತಿಪಾದಿಸುವಂಥದ್ದು ಕನ್ನಡ ನುಡಿ ಮತ್ತು ಇಂಗ್ಲೀಷ್ ನುಡಿ ಎರಡನ್ನೂ ಕಲ್ತ್ಕೊಳ್ಳಿ. ಈಗ ಇಲ್ಲಿ ಯಾವ ಥರ ಕನ್ನಡ ಪರ ಸಂಘಟನೆಗಳ ಮುಖಾಂತರ ಈ ಸಂಸ್ಕೃತದವರು ಕುತಂತ್ರ ಮಾಡಿದ್ದಾರೆ ಅಂತಂದರೆ ವಿರೋಧ, ಎಲ್ಲ ಲ್ಯಾಂಗ್ವೇಜ್ಗೂ ವಿರೋಧ, ಕನ್ನಡ ಬಿಟ್ಟು ಇನ್ನೆಲ್ಲ ಲ್ಯಾಂಗ್ವೇಜ್ಗೂ ವಿರೋಧ. ಆದರೆ ಬೆಳಿಗ್ಗೆ ಇದ್ರೆ ಕನ್ನಡ ಅಂತ ಅಂದ್ಬಿಟ್ಟು ಯಾವುದನ್ನ ಮಾತಾಡ್ಸೋದು ಅಂತಂದರೆ ಸಂಸ್ಕೃತನ ಮಾತಾಡಿಸ್ತಾರೆ ಇವರು. ಪ್ರತಿಯೊಂದು ನಮಸ್ಕಾರ, ನೀವೂ ನಮಸ್ಕಾರ ಅಂತೀರಾ. ಈಗ ಆಯ್ತು, ಈಗ ನಾವೇನು ಹೇಳ್ಬೇಕು ಹೇಳಿ? ಶರಣು ಹೇಳ್ಬೇಕು ಸರ್, ನಾವೆಲ್ಲ ಶರಣ ಪರಂಪರೆಯವರು. ನೀವೇ ಹೇಳಿದ್ರಿ ಬಸವಣ್ಣ ವಚನ ಅಂತ ಹೇಳಿದ್ರಿ. ಈಗ ನೀವು ಹೇಳ್ದಂಗೆ ನಾನು ಶರಣು ಅಂತಂದ್ರೆ ಇವನು ಯಾರು, ಇವನು ದಾಸರ ಕಾಲದವನು ಶರಣ ಕಾಲದವನು ಅನ್ನೋ ಥರದ್ದು ಲೇವಡಿ ಮಾಡುವ ವ್ಯಂಗ್ಯವಾಡುವಂಥ ಒಂದು ವ್ಯವಸ್ಥೆ ಇದೆ. ಹೌದು ಸರ್. ಇನ್ನ ಕೇವಲ 5 ವರ್ಷದಲ್ಲಿ ನೀವು ನಮಸ್ಕಾರ ಅಂತ ಹೇಳಿದ್ರೆ ನಮ್ಮ ದ್ರಾವಿಡ ಕನ್ನಡಿಗರು ಚಳವಳಿ ಯಾವ ತರ ಜನರನ್ನ ಬದಲಾಯಿಸಿರುತ್ತೆ ಅಂತಂದ್ರೆ ಇವನ್ ಯಾರೋ ಸಂಸ್ಕೃತದವನು ಅಂತ ಹೇಳುತ್ತೆ. ಇದನ್ನ ನಾವು ಬಹಳ ಕಾನ್ಫಿಡೆನ್ಸ್ ಇಂದ ದಿನಗಳು ಬರ್ಲಿ ಅಂತ ಖಂಡಿತವಾಗ್ಲೂ ಜಸ್ಟ್ 5 years ಅಲ್ಲಿ ನಾವು ಮಾಡ್ತೀವಿ ಸರ್.